ಡಾಕ್ಟರ್ ಏನಾಯ್ತು? ಚೆನ್ನಾಗಿ ಖುಷಿಯಾಗಿ ಆಡ್ತಾ ಇದ್ಲು, ತುಬಕದ ಬಿದ್ದೋಗ್ಬಿಟ್ಲು ಡಾಕ್ಟ್ರೆ. ಎಷ್ಟು ಸತಿ ಹೇಳಿದೀನಿ ಮಗಳೇ ನಿನ್ಗೆ, ಹಾಗೆಲ್ಲ ಕುಣಿಬಾರ್ದು, ಸುಸ್ತು ಮಾಡ್ಕೋಬಾರ್ದು ಅಂತ. ಹಾ, ಸಾರಿ ಆಂಟಿ, ಇನ್ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ. ನೀನ್ ಒಳ್ಳೆ ಹುಡುಗಿ ಅಲ್ವಾ? ಆಂಟಿ, ಹೇಳು ಪುಟ್ಟ. ನೀವು ಮನ್ಸಲ್ಲಿ ಅನ್ಕೋತಾ ಇರ್ತೀರಾ ಅಲ್ವಾ, ಈ ಸುಳ್ಳ ಎಷ್ಟು 1000 ಸತಿ ಹುಚ್ಚು ಹುಡುಗಿ ಹೇಳ್ತಿರ್ತಾಳೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಯುಗ. ಥ್ಯಾಂಕ್ಸ್ ಯಾಕೆ? ನನ್ನ ಎತ್ಕೊಂಡ್ ಬಂದಿದ್ದಕ್ಕೆ. ಆಂಟಿ, ಯುಗ ಅಲ್ಲಿರ್ಲಿಲ್ಲ ಅಂದ್ರೆ ನಾನು ತಲೆ ಸುತ್ತ ಬಿದ್ದಿರ್ತಿದ್ನ. ಆಮೇಲೆ ನಾನು ಅಲ್ಲೇ. ಏಯ್ ಹರಣಿ, ಪ್ಲೀಸ್, ನೀನ್ ಹಾಗೆಲ್ಲ ಯೋಚನೆ ಮಾಡಬಾರ್ದು. ಹೋಗು, ರೆಸ್ಟ್ ತಗೋ ಪುಟ್ಟ. ಹಲೋ ಸಿನಪ್ಪಣ್ಣ. ಹೇಳಯ್ಯ ಲಾಯರಿ, ನಿಮ್ ಹುಡುಗ್ರಿಗೆ ಬೇಲ್ ಸಿಕ್ಬಿಡ್ತು, ಕರ್ಸ್ಬಿಡಿ. ಆಹಾ ಎಂತ ಒಳ್ಳೆ ಸುದ್ದಿ ಹೇಳಯ್ಯ. ನಿನ್ ಬಾಯಿಗೆ ಸಕ್ಕರೆ ಹಾಕ, ಹಂಗಾರೆ ಈಗಲೇ ಕರ್ಸ್ಬಿಡಿ ಕಣೆ ಅವನ್ನ. ಅಯ್ಯಯ್ಯೋ, ಆತರ ಬಿದ್ದ ಹಂಗೇನಾರ ಮಾಡ್ಬಿಟ್ಟಿ ಅಣ್ಣ. ಪೊಲೀಸ್ನವ್ರ ಕೈ ಲಾಕ್ ಆಗ್ಬಿಟ್ರ ಅಷ್ಟೇ. ನಾಳೆ ಬೆಳಗ್ಗೆ 10:30ಗೆ ಕೋರ್ಟ್ ಹತ್ರ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಡಿ. ಆಯ್ತು ಆಯ್ತು ಗುರುವೆ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಗುರು, ಯುಗ ಇಲ್ಲೇ ಬರ್ತಾನೆ. ಲೇ ಯುಗ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿಲಿ. ನಿನ್ನ ಯಾವಾಗ ನೋಡ್ತೀನಿ ಅಂತ ನಾನು ಕಾಯ್ತಾ ಇದ್ದೆ ಕಣೋ. ಹೆಂಗಿದೆ ಮಗಲೇ? ಚೆನ್ನಾಗಿದ್ಯಾ? ಕಳ್ಸ ಅವನ್ನ. ಕಾಯೆಲ್ಲ ವಾಸಿ ಆಯ್ತಾನೆ, ಅಷ್ಟು ಸಾಕಪ್ಪ. ಹೋಗೋಣ ಗುರು, ಒಂದ್ ನಿಮಿಷ ಇಲ್ಲೇ ಓಡೋಗಿ ಹೇಳ್ ಬಂದ್ಬಿಡ್ತೀನಿ. ಯಾರಿಗೋ? ಡಾಕ್ಟರ್ ಮುಂದ್ ಗುರು, ಹೋಗಿ ಹೇಳ್ ಬಂದ್ಬಿಡ್ತೀನಿ. ಅವಳೆ ನಿಮ್ ಚಿಕ್ಕಮ್ಮನ ದೊಡ್ಡಮ್ಮನ ಊಟ ಮಾಡ್ಕೊಂಡು ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಕಷ್ಟಪಟ್ಟು ರೆಡಿ ಮಾಡ್ಕೊಂಡಿದ್ವಿ. ಲಾಯರಿ ಬೇರೆ ಹೇಳೋಣ, ಯಾರ್ ಕಣ್ಗೂ ಬೀಳ್ದಂಗೆ ಕೋರ್ಟ್ ಸರೆಂಡರ್ ಮಾಡ್ಸಿ ಅಂತ. ನಮ್ ಕಷ್ಟ ನಮ್ಗೆ. ನೋಡೋ, ಈಗ ನೆನ್ನೆ ತನಕ ನಮ್ಮ ಮೆಂಟಲ್ ತಿನ್ಕೊಂಡ್ ಬಿದ್ದಿದ್ದ. ಇವತ್ತು ನೀನ್ ಎಲ್ಲಿದ್ಯಾ ಅಂತ ಇನ್ಫಾರ್ಮೇಶನ್ ಕೊಟ್ಟವ್ ನೀನು. ನನ್ನ ಲೈಫಲ್ಲಿ ಇಂತ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಹಾಕೋ ಬಿಡು, ಹೋಗ್ಲಿ ಅವನ್ನ. ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಹೋಗ್ತಾನೆ ಇದ್ಯಾ? ಏನಾಯ್ತಾ ಈ ನಡುವೆ ನಿನಗೆ? ನನ್ನ ಮಗ ಏನಾಯ್ತು ನಿನ್ಗೆಲ್ಲ? ನಾನು 4 ದಿವಸದಿಂದ ನೋಡ್ತಾ ಇದ್ದೀನಿ, ಮಾತಿಲ್ಲ ಕತೆ ಇಲ್ಲ. ಒಳ್ಳೆ ಗರ ಬಡ್ದೊಂತರ ನಿಂತಿದ್ಯಲ್ಲ. ಸುಮ್ನೆ ಏನೋ ಮಾತಾಡ್ಬೇಡ ನೀನು. ಒಂದ್ ಮಾತು ಹೋಗ್ತೀನಿ ಬರ್ತೀನಿ ನಾನು ಅವ್ರಿಗೆ ಹೇಳಿಲ್ಲ, ಅರ್ಜೆಂಟ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ಅವ್ರೇನ್ ನಿಮ್ ಚಿಕ್ಕಪ್ಪ ದೊಡ್ಡಪ್ತಿರೋ, ಅವರೆಲ್ಲೋ ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೇಕಣ. ತಿರ್ಗಾ ಹಂಗೆ ಮಾತಾಡ್ಬೇಡ ನೋಡು. ನಾನೇನ್ ಮಾತಾಡ್ಬಿಟ್ಟೆ ಅಂತ ಈಗ ನಿನಗೆ ಗೊತ್ತಾಗಲ್ಲ, ಸುಮ್ನೆ ಇರು ನೀನು. ತಂಬಿ, ನನ್ನ ಮನ್ಸಲ್ಲಿರೋ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ತುಂಬಾ ಒಂಟಿ ಅನಿಸ್ತಿದೆ ಕಣೋ. ಯುಗ, ಯಾಕೆ ಹೀಗೆ ನಿಂತಿದ್ಯಾ? ಬಾ, ಊಟ ಮಾಡು. ನನ್ಗೆ ಹಸ್ವಿಲ್ಲ, ಆಮೇಲೆ ಊಟ ಮಾಡ್ತೀನಿ. ಅಂಕಲ್, ಅಕ್ಕಂಗೆ ತುಂಬಾ ಹುಷಾರಿಲ್ಲ, ಅವಳು ಉಸಿರಾಡ್ತಾನೆ ಇಲ್ಲ. ಸರ್, ಯುಗ ಇದ್ದಕ್ಕಿದ್ದಾಗೆ ತುಂಬಾ ಸೀರಿಯಸ್ ಆಗಿದೆ. ನನಗಂತೂ ದಿಕ್ಕೆ ತೋರಿಸ್ತಿಲ್ಲ. ಇನ್ನೊಂದ್ 2-3 ಅವರಲ್ಲಿ ಪ್ರಜ್ಞೆ ಬರುತ್ತೆ. ಅರೆ ಯುಗ, ನೀನೇನ್ ಇಲ್ಲಿ ಇದ್ದಕ್ಕಿದ್ದಾಗೆ? ಹರಿಣಿಗ್ ಸೀರಿಯಸ್ ಅಂತ ಯಾರಾದ್ರೂ ಹೇಳಿದ್ರಾ? ಇಲ್ಲ ಡಾಕ್ಟರ್ ಅಮ್ಮ, ನಾನು ಮಂಗ್ಳೂರಿಗೆ ಹೋಗಿದ್ದೆ, ಹಂಗೆ ಬರ್ತಾ ನಿಮ್ಮ ಮನೆ ಕಡೆ ಬಂದೆ.
ಬಂದಾಗ ಈ ಥರ ಆಸ್ಪತ್ರೆ ಇದ್ದಾರೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದಾಳೀಗ? ಪರವಾಗಿಲ್ಲ, ನೀ ಬಂದಿದ್ದು ಒಳ್ಳೇದೇ ಆಯ್ತು. ನನ್ಗನ್ಸುತ್ತೆ ಅವಳು ನೀನ್ ಮಿಸ್ ಮಾಡ್ಕೊಂಡು ಹತ್ತು ಈ ಸ್ಥಿತಿಗೆ ಬಂದಿದ್ದಾಳೆ ಅಂತ. ಯಾಕೆ ಅಂದ್ರೆ ಹೋದ್ಸಲ ಝೀರೋ ಕಾಣಿಸ್ಕೊಡ್ದೇ ಇದ್ದಾಗ್ಲೂ ಹೀಗೆ ಆಗಿತ್ತು. ಅವಳು ಯಾರನ್ನ ತುಂಬಾ ಹಚ್ಕೋತಾಳೋ ಅವ್ರ ಕಣ್ಣು ಕಾಣಿಸ್ತಿದ್ರೆ ಹೀಗಾಗತ್ತೆ. ನಿನ್ನನ್ನು ಕನ್ವರ್ಸ್ಕೋತಾ ಇದ್ದಿದ್ದು ಅಬ್ಸರ್ವ್ ಮಾಡ್ದೆ ನಾನು. ಯುಗ, ಒಂದ್ ರಿಕ್ವೆಸ್ಟ್. ಹೇಳಿ. ಅವಳು ಪೂರ್ತಿ ಹುಷಾರಾಗೋವರೆಗೂ ಒಂದ್ 2-3 ದಿನ ಇಲ್ಲೇ ಇರು ಪ್ಲೀಸ್. ಹೋದ್ಸಲ ತರ ಹೇಳ್ದೆ ಕೇಳ್ದೆ ಹೋಗ್ಬೇಡ. ಯುಗ, ಹೇಳ್ದೆ ಕೇಳ್ದೆ ಎಲ್ಲಿ ಹೊರಟೋಗಿದ್ದೆ ನೀನು? ನನಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಆಕ್ಚುಲಿ ನಿನ್ ಜೊತೆ 2 ಬಿಟ್ಬಿಡ್ಬೇಕು, ಮಾತೇ ಆಡ್ಬಾರ್ದು ಅನ್ಕೊಂಡಿದ್ದೆ. ಛೇ, ಮಿಸ್ ಆಗಿ ಮಾತಾಡ್ಬಿಟ್ಟೆ. ಹೋಗ್ಲಿ, ಇನ್ಮೇಲಿಂದ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಪ್ರಾಮಿಸ್ ಮಾಡು. ಅಂಕಲ್ ಪ್ರಾಮಿಸ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್, ಪ್ರಾಮಿಸ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್, ಮಾಡಿ ಅಂಕಲ್. ನೀನ್ ಬಿಟ್ಟು ಎಲ್ಲೂ ಹೋಗಲ್ಲ ಬಿಡು. ನಾಟ್ ರೀಚಬಲ್. ಎಷ್ಟು ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬತ್ತಾಯ್ತೆ. ಎಲ್ಲ ಹಾಳಾಗೋದ ಇವನಲ್ಲ. ನಮಗೂ ಗೊತ್ತಿಲ್ಲ ಗುರು, ನಾವು ಅವತ್ತಿಂದ ಫೋನ್ ಟ್ರೈ ಮಾಡ್ತಾ ಇದೀವಿ, ನಮಗೂ ಸಿಕ್ತಿಲ್ಲ. ಸರಿ ನೀನ್ ಗಾಡಿ ತೆಗಿಯಪ್ಪ. ಮಿನಿಸ್ಟರ್ ಅಟ್ಕಿಟ್ ಹೋದ ನಮ್ಮಲ್ಲ. ಏನಿಲ್ಲ, ನನ್ ಮಾತ ಕೇಳ ಜಾಸ್ತಿ ಅದು. ಇಲ್ಲ ನನ್ ಮಾತೆ ಕೇಳೋದು. ನಂಗೆ ಜಾಸ್ತಿ ಫ್ರೆಂಡ್ ಆಗಿದೆ, ಸುಮ್ಮನೆ ಗೊತ್ತಿಲ್ಲ. ಇದೇ ಅಲ್ವಾ ಮಗ ಹಚ್ಚ ಆಡಲ್ ಬರೋದು. ಹೌದು ಕಣೋ. ವೇರೆವರ್ ಯು ಗೋ ಅವರ್ ನೆಟ್ವರ್ಕ್ ಫಾಲೋಸ್. ಅದನ್ನ ಕನ್ನಡದಲ್ಲಿ ಹೇಳೋ. ಅಂದ್ರೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಮುಂದೆ ಮಗ ಸಖತ್ತಾಗೈತೆ ಕಣ. ಗುಲ್ಕನ್ನು ಯಾಕೆ ನಿಂತ್ಬಿಟ್ಟೆ? ಬಾ ಹೋಗೋಣ. ಸುಮ್ಮನೆ ಹೋಗಕ್ಕಾಗಲ್ವಾ? ನನ್ನ ಮೇಲೆ ಕೈ ಮಾಡ್ತೀನೋ? ನಾನು ಯಾವಂತ ಗೊತ್ತಿಲ್ಲ. ಕಾಲು ಮುರಿದಾಕ್ಬಿಡ್ತೀನಿ ನನ್ನ ಮಕ್ಕಳ. ಬೋಡ, ಇನ್ನೊಂದ್ಸರಿ ಕಾಣಿಸ್ಕೊ ನೀನು. ಯಾಕೆ ನೀ ಅವ್ರನ್ನ ಹೊಡೆದಿದ್ದು? ಅವ್ರು ರೇಗ್ಸಿದ್ದು ಝೀರೋನ, ನನ್ನನ್ನಲ್ಲ. ನಿಂಗೆ ಅವೆಲ್ಲ ಗೊತ್ತಾ? ನಡೆ ಸುಮ್ಮನೆ ಬಾರೆ.